Hello students, welcome back to Royal Easy Math channel. I am Ananya. Today we will discuss about the Pelton wheel turbine related numerics. Pelton wheel has to be designed for the following data. Power to be developed 5880 kilowatt. Net head available 300 meter. Speed is equal to 550 rpm. Ratio of jet diameter to wheel diameter is equal to 1 divided by 10 and overall efficiency is equal to 85%. Find the number of jets, diameter of the jet, diameter of the wheel and the quantity of water required. Assume CV is equal to 0.98 and pi is equal to 0.46. ನಾನು ಮುಂಚೆನೇ ಹೇಳಿದಾಗೆ ಫಾರ್ಮುಲಾ ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ನಾನು ಹೇಳಿದ್ದೆ ಸಿ ವಿ ವ್ಯಾಲ್ಯೂನ ಕೆಲವೊಂದು ಸಾರಿ ಕೊಡ್ತಾರೆ, ಕೆಲವೊಂದು ಸಾರಿ ಕೊಡಲ್ಲ ಅಂತ. ಸೊ ಇದರಲ್ಲಿ ಅವರು ಸಿ ವಿ ವ್ಯಾಲ್ಯೂನ ಕೊಟ್ಟಿದ್ದಾರೆ ಹಾಗೂ ಫೈ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಮೊದಲು ನಾವು ಗಿವನ್ ಡೇಟಾನ ಬರ್ಕೊಳ್ಳೋಣ, ಏನೇನು ಕೊಟ್ಟಿದ್ದಾರೆ ಹಾಗೆ ಏನೇನು ನಾವು ಫೈಂಡ್ ಔಟ್ ಮಾಡಬೇಕು ಅಂತ. ಪಿ ಅವರು ಪವರ್ ಕೊಟ್ಟಿದ್ದಾರೆ ಎಷ್ಟು 5880 ಕಿಲೋವ್ಯಾಟ್. ದೆನ್ ಎಚ್ ಕೊಟ್ಟಿದ್ದಾರೆ ಹೆಡ್ 300 ಮೀಟರ್. ಸ್ಪೀಡ್ ಎನ್ ಕೊಟ್ಟಿದ್ದಾರೆ 550 rpm. ಹಾಗೆಯೇ ರೇಷಿಯೋ ಆಫ್ ದಿ ಜೆಟ್ ಡಯಾಮೀಟರ್ ಟು ವೀಲ್ ಡಯಾಮೀಟರ್ ಅಂತಂದರೆ ಜೆಟ್ದು ಡಯಾಮೀಟರ್ದು ಮತ್ತು ವೀಲ್ ಡಯಾಮೀಟರ್ದು ಅವರು ರೇಷಿಯೋದಲ್ಲಿ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಡಯಾಮೀಟರ್ ಯಾವುದಾದ್ರು ಒಂದು ಸ್ಪೆಸಿಫಿಕಾಗಿ ಕೊಟ್ಟಿಲ್ಲ, ಅವರು ಅದರದ್ದು ರೇಷಿಯೋ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ಮಾಲ್ ಡಿ ಡಿವೈಡೆಡ್ ಬೈ ಕ್ಯಾಪಿಟಲ್ ಡಿ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 10 ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ದೆನ್ ಓವರ್ ಆಲ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು 85 ಅಂತಂದರೆ ನಾವು 85% ಅಂತ ಅವರು ಕೊಡ್ತಾರೆ, ನಾವು ಅದನ್ನು 0.85ಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಓವರ್ ಆಲ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು 0.85%. ಫೈಂಡ್ ದಿ ನಂಬರ್ ಆಫ್ ಜೆಟ್ಸ್, ನಂಬರ್ ಆಫ್ ಜೆಟ್ನ ಫೈಂಡ್ ಔಟ್ ಮಾಡಬೇಕು. ಡಯಾಮೀಟರ್ ಆಫ್ ದಿ ಜೆಟ್, ಡಯಾಮೀಟರ್ ಆಫ್ ದಿ ವೀಲ್, ಯಾಕಂದರೆ ಅವರಿಲ್ಲಿ ಜೆಟ್ ಡಯಾಮೀಟರ್ ಮತ್ತು ವೀಲ್ ಡಯಾಮೀಟರ್ದು ರೇಷಿಯೋದಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಸಪ್ರೇಟಾಗಿ ಅದರದ್ದು ವೀಲ್ದು ಡಯಾಮೀಟರ್ ಎಷ್ಟಿದೆ ಮತ್ತು ಜೆಟ್ದು ಡಯಾಮೀಟರ್ ಎಷ್ಟಿದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಕ್ವಾಂಟಿಟಿ ಆಫ್ ವಾಟರ್ ರಿಕ್ವೈರ್ಡ್, ಎಷ್ಟು ಕ್ವಾಂಟಿಟಿಯಲ್ಲಿ ಅದಕ್ಕೆ ವಾಟರ್ ರಿಕ್ವೈರ್ ಇದೆ ಅನ್ನೋದನ್ನು ನಾವು ಇವಾಗ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನಾವಿಲ್ಲಿ ಟೋಟಲ್ ಡಿಸ್ಚಾರ್ಜ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಯಾಕಂದರೆ ಕ್ಯೂ ವ್ಯಾಲ್ಯೂನ ನಾವು ಇಟ್ಕೊಂಡು ನಂಬರ್ ಆಫ್ ಜೆಟ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ಓವರ್ ಆಲ್ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಪಿ ಇಂಟು 1000 ಡಿವೈಡೆಡ್ ಬೈ ರೋ ಕ್ಯೂ ಜಿ ಎಚ್. ಇದರಲ್ಲಿ ನಮಗೆ ಓವರ್ ಆಲ್ ಎಫಿಷಿಯನ್ಸಿ ಗೊತ್ತು, ಪವರ್ ಗೊತ್ತು, ರೋ ಗೊತ್ತು, ಜಿ ಗೊತ್ತು, ಎಚ್ ಗೊತ್ತು. ಸೊ ಹಾಗಾಗಿ ಕ್ಯೂ ನಮಗೆ ಗೊತ್ತಿಲ್ಲ. ಹಾಗಾಗಿ ಇದ್ರದ್ದು ಇಕ್ವೇಷನ್ ಕ್ಯೂ ಈಸ್ ಈಕ್ವಲ್ ಟು ಪಿ ಇಂಟು 1000 ಡಿವೈಡೆಡ್ ಬೈ ರೋ ಜಿ ಎಚ್ ಇಂಟು ಓವರ್ ಆಲ್ ಎಫಿಷಿಯನ್ಸಿ. ಸೊ ಪಿ ನಮಗೆ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 5880 ಇಂಟು 1000 ಡಿವೈಡೆಡ್ ಬೈ ರೋ ಇಸ್ ಈಕ್ವಲ್ ಟು 9.81 ಇಂಟು ನಾವು ರೋನ ನಾವು 1000 ಅಂತ ತೊಗೋಬೇಕಾಗುತ್ತೆ. ರೋ is equal to 1000, G is equal to 9.81, H is equal to 300. Overall efficiency is equals to 0.85. ಕ್ಯಾಲ್ಸಿನಲ್ಲಿ ನಾವು ವ್ಯಾಲ್ಯೂನ ಹಾಕಿದಾಗ 5880 ಇಂಟು 1000 ಡಿವೈಡೆಡ್ ಬೈ 1000 ಇಂಟು 9.81 ಇಂಟು 300 ಇಂಟು 0.85. Answer is 2.35. Q is equal to 2.35 meter cube per second. This is Q value. Now V1 is equal to CV into root 2GH. ಹಾಗಾಗಿ ನಮಗೆ ಸಿ ವಿ ವ್ಯಾಲ್ಯೂ ಗೊತ್ತು, ಎಷ್ಟು ಕೊಟ್ಟಿದ್ದಾರೆ 0.98 ಇಂಟು ರೂಟ್ ಆಫ್ 2 ಇಂಟು 9.81 ಇಂಟು ಹೆಡ್ ಎಷ್ಟು ಕೊಟ್ಟಿದ್ದಾರೆ 300. ಸೊ ಹಾಗಾಗಿ
300. 0.98 into 2 into 9.81 into 300 is equals to 75.18. V1 is equal to 75.18 meter per second. This is our V1 value. Then tangential velocity of the wheel u is equals to pi into root 2gh. ಸೊ ಹಾಗಾಗಿ ನಮಗೆ ಫೈ ವ್ಯಾಲ್ಯೂ ಕೊಟ್ಟಿದ್ದಾರೆ 0.46 ಇಂಟು ರೂಟ್ ಆಫ್ 2 ಇಂಟು ಜಿ 9.81 ಇಂಟು 300. ನಾನು ಇದರಲ್ಲೇ ಚೇಂಜ್ ಮಾಡ್ತಾ ಇದ್ದೀನಿ. 0.46 ಆನ್ಸರ್ 35.29. So u is equal to 35.29 meter per second. Now we have to find out the diameter of the wheel. Diameter of the wheel u is equal to pi dn divided by 60 ಫಾರ್ಮುಲಾ ನಾವು ಯೂಸ್ ಮಾಡಿಕೊಂಡು ಯು ವ್ಯಾಲ್ಯೂ ನಮಗೆ ಗೊತ್ತು. ಯು ವ್ಯಾಲ್ಯೂ ಎಷ್ಟು ಕಂಡುಹಿಡ್ಕೊಂಡಿದ್ದೀವಿ? 35.29. ಸೊ 35.29 is equal to pi ಇಂಟು ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಡಿ ವ್ಯಾಲ್ಯೂ. ಎನ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 550 ಅಂತ, ಡಿವೈಡೆಡ್ ಬೈ 60. ಸೊ 35.29 is equals to pi ಇಂಟು ಡಿನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. 550 ಡಿವೈಡೆಡ್ ಬೈ 60. 1.225. D is equals to 1.225 ಮೀಟರ್. ಡಯಾಮೀಟರ್ನ ನಾವು ಮೀಟರಲ್ಲಿ ಹೇಳ್ತೀವಿ. ದೆನ್ ಡಯಾಮೀಟರ್ ಆಫ್ ದಿ ಜೆಟ್ ಸ್ಮಾಲ್ ಡಿ, ಇದು ಕ್ಯಾಪಿಟಲ್ ಡಿ, ಇದು ಸ್ಮಾಲ್ ಡಿ. ಸ್ಮಾಲ್ ಡಿ ಅಂತಂದು ಇವಾಗ ನಾವು ಅವರು ಇಕ್ವೇಷನಲ್ಲಿ ನಮಗೊಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಡಿ ಡಿವೈಡೆಡ್ ಬೈ ಕ್ಯಾಪಿಟಲ್ ಡಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 10 ಅಂತ, ಅಂದರೆ ನ್ಯೂಮೆರಿಕಲಲ್ಲಿ ಅವ್ರಿಗೆ ಕೊಟ್ಟಿರೋ ವ್ಯಾಲ್ಯೂ. ಸೊ ಅದನ್ನು ನಾವು ಕನ್ಸಿಡರ್ ಮಾಡ್ಕೊಂಡು ಡಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ಸ್ ಟು 1 ಡಿವೈಡೆಡ್ ಬೈ 10. ಸೊ ಡಿ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ 10. Then we have to substitute capital D value, diameter of wheel value 1.225 divided by 10. So answer is 0.1225 meter. Then ನಂಬರ್ ಆಫ್ ಜೆಟ್ಸ್ ಅಂದರೆ ಎಷ್ಟು ಜೆಟ್ಸ್ಗಳನ್ನ ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ಡೈರೆಕ್ಟಾಗಿ ನಮಗೆ ನಂಬರ್ ಆಫ್ ಜೆಟ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಇಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ತೊಗೊಳ್ತಾ ಇರೋದು ಟೋಟಲ್ ಡಿಸ್ಚಾರ್ಜ್ ಈಸ್ ಈಕ್ವಲ್ ಟು ಎನ್ ಇಂಟು ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ 4 ಇಂಟು V1. ಸೊ ನಮಗೆ ಟೋಟಲ್ ಡಿಸ್ಚಾರ್ಜ್ನ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಅದು 2.35 ಇಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಲ್ಲ. 2.35 is equal to n into pi d, small d value 0.1225 whole square divided by 4 into V1 value ನಮಗೆ ಗೊತ್ತು 75.18. ಇದು ಎಲ್ಲ ವ್ಯಾಲ್ಯೂಸ್ನ ನಾವು ಕ್ಯಾಲ್ಸಿನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 2.65 ಆನ್ಸರ್ ಬರುತ್ತೆ. ಸೊ ಹಾಗಾಗಿ n ಈಸ್ ಈಕ್ವಲ್ ಟು 2.65, ಅಪ್ರಾಕ್ಸಿಮೇಟ್ಲಿ n ಈಸ್ ಈಕ್ವಲ್ ಟು 3. ನಂಬರ್ ಆಫ್ ಜೆಟ್ಸ್ ನಮಗೆ ಎಷ್ಟು ಬೇಕು? 3. ಈ ಥರ ನಾವು ನ್ಯೂಮೆರಿಕಲ್ಸ್ನ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಕೊತಾ ಹೋದರೆ ನಾವು ಆನ್ಸರ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು.